Hi viewers, welcome to my YouTube channel. In this video we know about what is learning. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಹೋಗೋಣಪ್ಪ ಅಂದರೆ ಕಲಿಯೋದಂದ್ರೆ ಏನು, ಅದು ಯಾವಾಗ ಮುಗಿಯುತ್ತೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗಬೇಕು ಅಂದರೆ ಒಂದು ಚಿಕ್ಕದಾಗ ಒಂದು ಕತೆ ಹೇಳ್ತೀನಿ. ಆ ಕತೆ ನೋಡ್ಕೊಂತ ಬರೋಣ. ಒಂದೂರಲ್ಲಿ ಒಂದು ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲಿ ವಿದ್ಯಾರ್ಥಿಗಳಿರ್ತಾರಲ್ಲ, ಅದರಲ್ಲಿ ಒಬ್ಬ ಹುಡುಗ ಮಾತ್ರ ನಾನು ಎಲ್ಲ ಜ್ಞಾನವನ್ನು ಪಡಿತೀನಿ, ನಾನು ಎಲ್ಲ ವಿಷಯಗಳನ್ನು ಕಲಿತೀನಿ, ನನಗೆಲ್ಲದರಲ್ಲಿ ಆಸಕ್ತಿ ಇದೆ ಅಂತ ಅವ್ರ ಗುರುಗಳ ಹತ್ರ ಹೇಳ್ಬಿಟ್ಟು ಆ ಗುರುಕುಲ ಬಿಟ್ಟು ಹೊರಗೆ ಬರ್ತಾನೆ. ಆಮೇಲೆ ಭಾಳಷ್ಟು ವರ್ಷಗಳ ನಂತರ ಅವ್ರು ಮತ್ತೆ ಅದೇ ಗುರುಕುಲ ಹತ್ರ ಅವ್ರ ಗುರುಗಳ ಹತ್ರ ಬಂದು, ಗುರುಗಳೇ ನಾನು ಇವಾಗ ಎಲ್ಲ ಜ್ಞಾನವನ್ನು ಪಡೆದಿದ್ದೀನಿ, ನನಗೆಲ್ಲ ಗೊತ್ತಿದೆ, ತಿಳಿದಿದೆ, ಬೇಕಿದ್ದರೆ ನೀವು ಪರೀಕ್ಷೆ ಮಾಡಿ ನೋಡಿ ಅಂಥೇಳಿ ಕೇಳ್ತಾರೆ. ಆವಾಗ ಅವ್ರು ಏನೇನು ಕಲ್ತಿದ್ಯಪ್ಪ, ನೀನು ಏನೇನು ಗೊತ್ತಿದೆ ಅಂತೆಲ್ಲ ಅಂದಾಗ ಇವನು ಎಲ್ಲ ಗೀತೋಪನಿಷತ್ತು, ವೇದಗಳು, ಪುರಾಣಗಳು ಎಲ್ಲ ಕಲ್ತಿದ್ದೀನಿ ನಾನು. ಅವಾಗ ಅವ್ರು ಕೇಳ್ತಾರೆ, ಅರ್ಥಶಾಸ್ತ್ರ ಕಲ್ತಿದ್ದೀನಪ್ಪ ಅಂತ, ಅರ್ಥಶಾಸ್ತ್ರ ಗೊತ್ತಿದೆಯಾ ಅಂತ. ಅವಾಗ ಅದೊಂದು ಬಿಟ್ಟಿದ್ದೀನಿ, ಇಲ್ಲ ಗುರುಗಳೇ ಅಂತೇಳಿ ಮತ್ತೆ ಹೋಗ್ತಾನೆ. ಮತ್ತೆ ಅದು ವಾಪಸ್ ಬರ್ತಾನೆ, ಮತ್ತೆ ಅದು ಕಲ್ತ್ಕೊಂಡು ಮತ್ತೆ ಬರ್ತಾನೆ. ಭೂಗೋಳಶಾಸ್ತ್ರ ಕಲ್ತಿದ್ದೀನಪ್ಪ, ವಿಜ್ಞಾನ ಕಲ್ತಿದ್ದೀನಪ್ಪ ಅಂತೆಲ್ಲ ಹಿಂಗೆ ಕೇಳಿದಾಗ ಇಲ್ಲ ಗುರುಗಳೇ ಅಂತೇಳ್ಬಿಟ್ಟು ಮತ್ತೆ ಹೊರಡ್ತಾನೆ. ಮತ್ತೆ ಇದೇ ಥರ ಹಲವಾರು ವರ್ಷ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಆಮೇಲೆ ಭಾಳಷ್ಟು ಸಲ ಹಿಂಗೆ ಬಂದಾಗೆಲ್ಲ ಪ್ರತಿ ಸಲ ಗುರುಗಳು ಈ ಥರದ್ದೊಂದು ಏನಾದರೂ ಒಂದು ಹೊಸ ವಿಷಯ ಹೇಳ್ಬಿಟ್ಟು ಇದ್ರ ಬಗ್ಗೆ ಹೇಳ್ತಾರೆ. ಮತ್ತು ಅವನು ಇಲ್ಲ ಅಂತೇಳಿ ಮತ್ತೆ ಹೋಗ್ತಿರ್ತಾನೆ. ಅವಾಗ ತುಂಬ ವಯಸ್ಸಾಗ್ಬಿಡುತ್ತೆ ಅವನಿಗೆ. ಅವಾಗ ಬರ್ತಾನೆ. ಅವನು ಬಂದಾಗ ಹೇಳ್ತಾನೆ ಅವ್ರ ಹತ್ರ, ಗುರುಗಳೇ ಈ ಜೀವನ ಸಾಕಾಗಲ್ಲ ಗುರುಗಳೇ ಕಲಿಯೋದಕ್ಕೆ, ನಾನು ಮಹಾಜ್ಞಾನಿ ಆಗೋಕ್ಕಾಗಲ್ಲ ಗುರುಗಳೇ, ನಾನು ಎಲ್ಲ ತಿಳಿದಿರೋನು ಆಗೋಕ್ಕಾಗಲ್ಲ ಗುರುಗಳೇ ಅಂತ ಹೇಳ್ತಾನೆ. ಅವಾಗ ಅವ್ರ ಗುರುಗಳು ಹೇಳ್ತಾರೆ ಒಂದು ಮಾತು, ನೀನು ಇವಾಗ ಜ್ಞಾನವಂತಾಗಿದೆಯಪ್ಪ ಅಂತ. ಇಲ್ಲಿಗೆ ಕತೆ ಮುಗೀತು. ಇದ್ರ ಅರ್ಥ ಏನಪ್ಪ ಅಂದರೆ, ಈ ಹೊಸ ವಿಚಾರಗಳನ್ನ ಕಲಿಯೋದು, ಇವೆಲ್ಲ ತಿಳ್ಕೊಳೋದಕ್ಕೆ ಟೈಮ್ ಇಲ್ಲ. ಅಂದರೆ ನಮ್ಮ ಸರ್ ಒಂದು ಕಡೆ ಹೇಳ್ತಾರೆ, ನೋನ್ ಈಸ್ ಡ್ರಾಪ್ ಅನ್ನೋನ್ ಈಸ್ ಓಷನ್ ಅಂತ. ಅಂದರೆ ಗೊತ್ತಿರೋದು ಹನಿ, ತಿಳ್ಕೊಬೇಕಾಗಿರೋದು ಸಮುದ್ರ. ಅಂದರೆ ನಾವು ಎಷ್ಟೇ ತಿಳ್ಕೊಂಡ್ರೂ ಕೂಡ ಒಂದು ಹನಿಯಷ್ಟು ತಿಳ್ಕೊಂಡಿರ್ತೀವಿ. ಈ ಕಥೆಯಲ್ಲಿ ಅವನು ಅಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ಅವ್ರ ಗುರುಗಳ ಹತ್ರ ಬಂದಾಗ ಅವರು ಇಲ್ಲಪ್ಪ ನೀನು ಅದು ಇದು ಕಲ್ತಿಲ್ಲ, ಆದರೆ ಕೊನೆಯ ಸಲ ಬಂದಾಗ ಇವಾಗ ಜ್ಞಾನಿ ಆಗಿದೆಯಪ್ಪ ಅಂತ ಅಂತಾರೆ. ಯಾಕೆ ಅಂದರೆ ಅವನ್ನೆಲ್ಲ ಕಲ್ತಿದ್ದೀನಿ, ನಾನೆಲ್ಲ ಕಲಿತು ನನಗೆ ಒಂದು ಕಿರೀಟ ಬಂದಿದೆ ಅನ್ನೋ ಹಮ್ಮಲ್ಲಿರ್ತಾನೆ. ಅಂದರೆ ಕಲಿಯೋ ವಿಚಾರದಲ್ಲಿ ಮತ್ತು ಜ್ಞಾನದಲ್ಲಿ ಅನ್ನೋದು ಬಂದರೆ ಆ ವಿಷಯಕ್ಕೆ ಅರ್ಥ ಇರಲ್ಲ, ಆ ಕಲ್ತಿರೋದಕ್ಕೂ ಅರ್ಥ ಇರಲ್ಲ. ಅಂದರೆ ಉಪೇಂದ್ರ ಅವರು ಒಂದು ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ, ನನಗೆ ಗೊತ್ತಿದೆ ಅಂತ ಗೊತ್ತಿರೋನಿಗೇನು ಗೊತ್ತಿರಲ್ಲ, ನನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನಿಗೆಲ್ಲ ಗೊತ್ತಿರುತ್ತೆ. ಅಂದರೆ ನನಗೆ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ ಅಂತ ಅಹಮ್ಮಲ್ಲಿರ್ತಾರಲ್ಲ, ನನಗೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಇರ್ತಾರಲ್ಲ, ಅವನಿಗೇನು ಗೊತ್ತಿರಲ್ಲ. ಅಂದರೆ ಎಲ್ಲ ತಿಳ್ಕೊಂಡು ಕೂಡ ನನಗೇನು ಗೊತ್ತಿಲ್ಲ, ಇನ್ನೂ ಕಲಿಬೇಕು, ನಾನು ಇನ್ನೂ ತಿಳ್ಕೊಬೇಕು ಅಂತ ಇರ್ತಾನಲ್ಲ, ಅವರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಲರ್ನಿಂಗ್ ನೆವರ್ ಎಂಡ್ಸ್. ಅಂದರೆ ಕಲಿಯೋದು ಯಾವತ್ತಿದ್ರೂ ಮುಗಿಯಲ್ಲ, ಜೀವನ ಪರ್ಯಂತ ಕಲಿತಾನೇ ಇರಬೇಕು, ಹೊಸದನ್ನು ತಿಳ್ಕೊತಾನೇ ಇರಬೇಕು. ಆವಾಗ ಜೀವನ ಭಾಳ ಸೊಗಸಾಗಿರುತ್ತೆ. ಇಷ್ಟನ್ನು ಹೇಳ್ತಾ ಮತ್ತೆ ಮುಂದೆ ಹೊಸ ವೀಡಿಯೋಗಳನ್ನು ನಿಮಗಾಗಿ ಹೊಸ ವಿಚಾರಗಳೊಂದಿಗೆ ಬರ್ತೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.